ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಬೇಡಿರೋ ಹುಚ್ಚಪ್ಪರು ಗಳಿರ. ಆಧ್ಯಾತ್ಮವನ್ನು ಅತ್ಯಂತ ಸರಳವಾಗಿ ಜನಸಾಮಾನ್ಯರಿಗೆ ತಲುಪಿಸಿದ್ದು ಪುರಂದರ ದಾಸರು. ಈ ದಿನ 542ನೆಯ ಪುಣ್ಯತಿಥಿ. ಪುರಂದರ ದಾಸರು ಶ್ರೀನಿವಾಸ ನಾಯಕದಿಂದ ದಾಸನಾಗಿರುವ ಒಂದು ರೋಚಕ ಕಥೆ ಇದು. ಪುರಂದರ ದಾಸರ ಪೂರಾಶ್ರಮದ ಹೆಸರು ಶ್ರೀನಿವಾಸ ನಾಯಕ್ ಅಂತ. ಪುರಂದರ ಗಡದಲ್ಲಿ ಅಂದರೆ ಈಗಿನ ಮಹಾರಾಷ್ಟ್ರದಲ್ಲಿ ಇವರು 1484ರಲ್ಲಿ ಜನಿಸ್ತಾರೆ. ಶ್ರೀನಿವಾಸ ನಾಯಕ ಒಬ್ಬ ಲೋಭಿ ವರ್ಧಕ, ಅಂದರೆ ಈಗ ನಾವು ಗೋಲ್ಡ್ ಸ್ಮಿತ್ ಅಂತೀವಲ್ಲ, ಬಂಗಾರ ವ್ಯಾಪಾರಸ್ಥರು. ಸಾಕಷ್ಟು ಮೋಹ ಹೊಂದಿರ್ತಾರೆ ಇವರು ದುಡ್ಡಿನ ಮೇಲೆ, ನಗನಾಣ್ಯಗಳ ಮೇಲೆ. ಇಂತಹ ಶ್ರೀನಿವಾಸ ನಾಯಕ ಪುರಂದರ ದಾಸ ಆಗಬೇಕಾದ್ರೆ ಏನು ಪ್ರೇರಣೆ ಅನ್ನೋದನ್ನು ಒಂದು ಪವಾಡದ ಮುಖಾಂತರ ಅರ್ಥ ಮಾಡ್ಕೋಬೋದು. ಒಂದು ಸಾರಿ ಬಡ ಬ್ರಾಹ್ಮಣ ಬಂದು ಶ್ರೀನಿವಾಸನಿಗೆ ತನ್ನ ಮಗನ ಉಪನಯನಿಗೆ ಏನಾದರೂ ಸಹಾಯ ಕೇಳಿದಾಗ ಶ್ರೀನಿವಾಸ ನಾಯಕ ನಿರಾಕರಿಸ್ತಾರೆ. ದಿಕ್ಕು ತೋಚದೆ ಆ ಬ್ರಾಹ್ಮಣ ಶ್ರೀನಿವಾಸ ನಾಯಕನ ಹೆಂಡತಿ ಸರಸ್ವತಿ ಬಾಯಿ ಹತ್ರ ಹೋಗಿ ಸಹಾಯ ಕೇಳಿದಾಗ ಸರಳ ಸಜ್ಜನಿಕೆ ಮಾತೃ ಹೃದಯ ಆದಂಥ ಸರಸ್ವತಿ ಬಾಯಿಯವರು ತಮ್ಮ ಮೂಗುತಿಯನ್ನು ತೆಗೆದು ಕೊಡ್ತಾರೆ ಬಡ ಬ್ರಾಹ್ಮಣನಿಗೆ. ಆ ಬ್ರಾಹ್ಮಣ ಆ ಮೂಗುತಿಯನ್ನು ತೆಗೆದುಕೊಂಡು ಹೋಗಿ ಲೋಭಿ ವರ್ಧಕ ಅಂದರೆ ಬಂಗಾರ ವ್ಯಾಪಾರಸ್ಥ ಆಗಿರೋ ಶ್ರೀನಿವಾಸ ನಾಯಕರ ಹತ್ರ ತೋರಿಸಿದಾಗ ಶ್ರೀನಿವಾಸ ನಾಯಕರಿಗೆ ಖಚಿತ ಆಗುತ್ತೆ ಇದು ನನ್ನ ಹೆಂಡತಿಯ ಮೂಗುತಿ ಅಂತ. ಆಗ ತನ್ನ ಹೆಂಡತಿಯನ್ನು ಕೇಳಲು ಶ್ರೀನಿವಾಸ ನಾಯಕರು ಮುಂದೆ ಬಿದ್ದಾಗ ಅದನ್ನು ಹೇಳಲು ಹೆದರಿದ ಸರಸ್ವತಿ ಬಾಯಿಯವರು ವಿಷವನ್ನು ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಆದರೆ ಪವಾಡ ಸದೃಶದಂತೆ ಆ ವಿಷಯದಲ್ಲಿ ಸರಸ್ವತಿ ಬಾಯಿಯವರ ಮೂಗುತಿ ಕಾಣುತ್ತೆ. ಈ ಘಟನೆಯಿಂದ ರೋಮಾಂಚಿತನಾಗುವ ಶ್ರೀನಿವಾಸ ನಾಯಕ್ ಜ್ಞಾನೋದಯವಾಗಿ ತನ್ನೆಲ್ಲ ಆಸ್ತಿಯನ್ನು ದಾನ ಮಾಡಿ ಪುರಂದರ ವಿಠಲನ ಭಕ್ತನಾಗಿ ಪರಿವರ್ತನೆ ಆಗ್ತಾರೆ. ಸುಮಾರು 4,75,000 ಕೀರ್ತನೆಗಳನ್ನು ಪುರಂದರ ದಾಸರು ರಚಿಸಿದ್ದಾರೆ ಅಂತ ನಂಬಲಾಗುತ್ತೆ. ಆದರೆ 1000 ಲೆಕ್ಕದಲ್ಲಿ ಈಗ ನಾವು ಅವರ ಕೀರ್ತನೆಗಳನ್ನು ಕಾಣಬಹುದು. ದಾಸರ ಪದಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. 4,75,000 ಹಾಡು ಬರೆದಿದ್ದಾರೆ ಪುರಂದರದಾಸರು. 4,75,000, 1,000 ಹಾಡು ಸರಿಯಾಗಿಲ್ಲ. ಇವತ್ತು ಮುದ್ರಣ ಆಗಿಲ್ಲ, ಹೇಳುವವರಂತೂ ಇಲ್ಲವೇ ಇಲ್ಲ. 4,75,000ದಲ್ಲಿ 1,00,000 ಕೂಡ ಉಳಿದಿಲ್ಲ ಅಂತಂದರೆ ಏನು ಪರಿಸ್ಥಿತಿ ಬಂತು? ಯಾಕೆ? ಯಾರಿಗೂ ಬೇಡ. ಕಿರಿಯರಿಗೆ ಕಲಿಸಲಿಲ್ಲ, ಮಕ್ಕಳಿಗೆ ಅದನ್ನು ಕಲಿಸಲಿಲ್ಲ, ಅವರಿಗೆ ಪದ್ಧತಿ ಹೇಳ್ಕೊಡ್ಲಿಲ್ಲ, ಸಂಪ್ರದಾಯ ಹೇಳ್ಕೊಡ್ಲಿಲ್ಲ, ಹೋಯಿತು. ಅಷ್ಟು ಹಾಡು ಹೋಯಿತು. ಇವರ ಅಂಕಿತ ನಾಮ ಪುರಂದರ ವಿಠಲ ಅನ್ನೋ ಹೆಸರಿನ ಮೇಲೆ ಕೀರ್ತನೆಗಳನ್ನು ಇಂದಿಗೂ ನಾವು ಕಾಣಬಹುದು. ಜಾತಿ ಪದ್ಧತಿ, ಮೂಢನಂಬಿಕೆ ಮತ್ತು ಡಾಂಬಿಕ ಭಕ್ತಿಯನ್ನು ತಮ್ಮ ಕೀರ್ತನೆಗಳ ಮುಖಾಂತರ ಖಂಡಿಸಿದ್ದರು. ದಾಸನೆಂದರೆ ಪುರಂದರ ದಾಸನಯ್ಯ ಅಂತ ತಮ್ಮ ಗುರುಗಳಾದ ಶ್ರೀ ವ್ಯಾಸರಾಜರು ಸಹ ಒಪ್ಪಿಕೊಂಡಿರೋ ಉದಾಹರಣೆ ಇದೆ. ನಾನು ಆಗಲೇ ಹೇಳಿರೋ ಹಾಗೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪರು ಗಳಿರ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಸಂಪತ್ತು ಭಕ್ತಿಗಿಂತ ಮಾನವೀಯತೆ ದೊಡ್ಡದು ಅನ್ನುವುದು ಇವರ ಸಾರ. ಹಾಗೆ ನೋಡಿದರೆ ಯಾವುದೇ ದಾಸರಾಗಬಹುದು, ಶರಣರಾಗಬಹುದು, ಯೋಗಿಗಳಾಗಬಹುದು, ಒಟ್ಟಾರೆಯಾಗಿ ಅವರ ಸಾರ ಇರೋದು ಇದೆ. ಅಂದರೆ ಒಂದು ಊರಿಗೆ 10 ದಾರಿ ಅನ್ನುವ ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ದಾರಿಯನ್ನು ಹಿಡಿದುಕೊಂಡು ಪ್ರಯಾಣಿಸಿದಾಗ ಕೊನೆಗೆ ಮುಟ್ಟುವುದು ಎಲ್ಲರೂ ಆಧ್ಯಾತ್ಮದ ಕಡೆಗೆ ಹಾಗೂ ಅದನ್ನು ಸರಳೀಕರಣಗೊಳಿಸುವ ಕಡೆಗೆ. ನಾನಾಗಲೇ ಒಂದು ಕಥೆನ ಹೇಳಿದೆ, ಆದರೆ ನಿಮಗೆ ಅನುಮಾನ ಬರ್ತಿರಬಹುದು, ಒಂದು ಪವಾಡದಿಂದ ಶ್ರೀನಿವಾಸ ನಾಯಕ ಪುರಂದರ ದಾಸರು ಹೇಗಾದರೂ ಅನ್ನೋ ಒಂದು ಅನುಮಾನ ಹುಟ್ಟಬಹುದು ನಿಮ್ಮಲ್ಲಿ. ಆ ಬಡ ಬ್ರಾಹ್ಮಣ ಸಾಕ್ಷಾತ್ ಪಾಂಡುರಂಗ ವಿಠಲ ಇರ್ತಾನೆ. ಶ್ರೀನಿವಾಸ ನಾಯಕನ ಒಂದು ಜಿಪುಣತನನ ಹಾಗೂ ಹಣದ ಮೇಲಿನ ವ್ಯಾಮೋಹನ ದೂರ ಮಾಡೋದಕ್ಕೋಸ್ಕರ ಆತ ಈ ಥರ ನಾಟಕನ ಹೂಡಿರ್ತಾನೆ. ಅದೇ ರೀತಿ ಹೆಂಡತಿಗೆ ಕೇಳಲು ಹೋಗಿರುವ ಶ್ರೀನಿವಾಸ ನಾಯಕವರು ಆ ವಿಷಯದಲ್ಲಿ ಕಂಡ ಮೂಗುತಿಯನ್ನು ನೋಡಿ ಶ್ರೀನಿವಾಸ ನಾಯಕರು ದಂಗಾಗೋದಲ್ಲದೆ ಸಾಕು ಇನ್ನು ಈ ಲೌಕಿಕ ಜೀವನ, ತಮ್ಮಲ್ಲಿರುವ ಎಲ್ಲ ಆಸ್ತಿಗಳನ್ನು ಬಡಬಗ್ಗರಿಗೆ ದಾನ ಮಾಡಿ ತಾವು ಕೇವಲ ಒಂದು ಚಿಟಿಕೆ ಅಂದರೆ ಒಂದು ತಾಳ ಹಿಡಿದು ಹರಿದಾಸರಾಗಿ ಬೀದಿಗೆ ಇಳಿತಾರೆ ಇವರು. ಇಲ್ಲಿಂದ ಇವರ ಜೀವನದ ಯಶೋಗಾದೆ ಆರಂಭ ಆಗುತ್ತೆ.
ಅರಮನೆಯಂಥ ಮನೆಯಲ್ಲಿದ್ದಂಥ ಶ್ರೀನಿವಾಸ್ ನಾಯಕ್ ಅವರು ಪುರಂದರ ದಾಸರಾಗಿ ಪರಿವರ್ತನೆಯಾದಾಗ ಪ್ರತಿದಿನ ಮನೆ ಮನೆಗೆ ಹೋಗಿ ಹರಿನಾಮ ಸ್ಮರಿಸುತ್ತಾ ಭಿಕ್ಷೆ ಬೇಡಿ ಬಂದ ಧಾನ್ಯಗಳಿಂದ ಜೀವನ ಸಾಗಿಸ್ತಾ ಇದ್ದರು. ಕೆರೆ ರಾಯನ ನೋಡದವರ ಜನ್ಮವೇಕೆ ಎಂದು ಹೇಳುತ್ತಾ ಪ್ರಕೃತಿ ಹಾಗೂ ದೇವರನ್ನು ಕಂಡವರು ಇವರು. ಅಂದಿನ ಕಾಲದಲ್ಲಿ ಕೇವಲ ಪಂಡಿತರಿಗೆ ಸೀಮಿತವಾಗಿದ್ದ ಸಂಸ್ಕೃತವನ್ನು ಬಿಟ್ಟು ಕನ್ನಡದಲ್ಲಿ ಅತಿ ಸರಳವಾಗಿ ಪದಗಳನ್ನು ಬಳಸಿ ಉಪನಿಷತ್ತು ಜನಸಾಮಾನ್ಯರ ಬಾಗಿಲಿಗೆ ತಲುಪಿಸಿದವರು ಪುರಂದರ ದಾಸರು. ಪುರಂದರ ದಾಸರು ಕೇವಲ ಹಾಡುಗಾರರಾಗಿರಲಿಲ್ಲ, ಒಬ್ಬ ಕ್ರಾಂತಿಕಾರಿ ಸುಧಾರಕರು ಆಗಿದ್ದರು. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಪೂಜೆ ಮಾಡುವವರನ್ನು ನೇರವಾಗಿ ತೀವ್ರವಾಗಿ ಖಂಡಿಸಿದ್ರು ಇವರು. ಪುರಂದರ ದಾಸರು ವಿಜಯನಗರ ಸಾಮ್ರಾಜ್ಯದ ಸುದಿನಗಳನ್ನು ಕಂಡವರು. ಕೃಷ್ಣದೇವರಾಯರನ ಆಸ್ಥಾನದಲ್ಲಿ ಇವರಿಗೆ ಅಪಾರ ಗೌರವ ಇತ್ತು. ಹಾಗೆಯೇ ಇವರ ಗುರುಗಳಾದ ವ್ಯಾಸರಾಜರು ವಿಜಯನಗರದ ರಾಜಗುರುಗಳಾಗಿದ್ದರು. ಅಲ್ಲದೆ ಹಂಪಿಯ ಪುರಂದರ ಮಂಟಪದಲ್ಲಿ ಕುಳಿತು ನೂರಾರು ಕೀರ್ತನಗಳನ್ನು ರಚಿಸಿದ್ದಾರೆ. ಪುರಂದರ ದಾಸರು ಜನಸಾಮಾನ್ಯರಿಗೆ ಅತಿ ಸರಳವಾಗಿ ವಿವರಿಸಿದ್ದು, ದೇವರಿಗೆ ಬೇಕಾಗಿರುವುದು ನಿನ್ನ ಹಣವಲ್ಲ, ನಿನ್ನ ಪರಿಶುದ್ಧವಾದ ಭಕ್ತಿ ಹಾಗೂ ಪ್ರಾಮಾಣಿಕವಾದ ಬದುಕು ಅಂತ ತಿಳಿಸಿಕೊಟ್ಟವರು. ಇವರ ನಿರ್ದಿಷ್ಟ ಕೀರ್ತನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಗೂ ಜಗದೋದ್ಧಾರಣ. ಧನ್ಯವಾದಗಳು.